ನಮಸ್ಕಾರ ಸ್ನೇಹಿತರೆ, ಡಿಜಿಟಲ್ ಗುರು ಕನ್ನಡ ಚಾನಲ್ಗೆ ತಮಗೆ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ನೀವು ಇನ್ನು ಮುಂದೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕಂದ್ರೆ ಆಧಾರ್ ಸರ್ವಿಸ್ ಸೆಂಟರ್ಗೆ ಹೋಗಿ ಸರದಿ ಸಾಲಿನಲ್ಲಿ ನಿಂತು ಸಮಯವನ್ನು ವ್ಯರ್ಥ ಮಾಡಬೇಕಾಗಿಲ್ಲ. ಅದಕ್ಕಂತಾನೆ ಕೇಂದ್ರ ಸರ್ಕಾರದಿಂದ ಆಧಾರ್ ಆ್ಯಪನ್ನು ಬಿಡುಗಡೆ ಮಾಡಿದೆ. ಅದನ್ನು ಹೇಗೆ ಲಾಗಿನ್ ಮಾಡೋದು ಅಂತ ನಾನು ಹಳೆ ವಿಡಿಯೋದಲ್ಲಿ ಈಗಾಗಲೇ ತಿಳಿಸಿದ್ದೇನೆ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೀವು ಹೋಗಿ ನೋಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೀವು ಆಧಾರ್ ಆ್ಯಪನ್ನು ಓಪನ್ ಮಾಡ್ಕೋಬೇಕಾಗತ್ತೆ. ನಾನೀಗ ಆಧಾರ್ ಆ್ಯಪನ್ನು ಓಪನ್ ಮಾಡ್ಕೊತಾ ಇದ್ದೀನಿ. ಇದೇನು ಆಧಾರ್ ಆ್ಯಪ್ ಅಂತ ಇದೆ, ಇನ್ನೊಂದು ಬರುತ್ತೆ ಆಧಾರ್ ಅಂತ. ಆ ಆ್ಯಪ್ ಅಲ್ಲ, ಇದು ಆಧಾರ್ ಆ್ಯಪ್ ಅಷ್ಟೇ. ಈ ಒಂದು ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಸ್ಕ್ರೀನ್ ಬರುತ್ತೆ. ಇಲ್ಲಿ ನೀವು ಸೆಟ್ ಮಾಡಿರುವಂಥ ಒಂದು ಸೆಕ್ಯೂರಿಟಿ ಪಿನ್ನನ್ನು ಕೇಳುತ್ತೆ. ಆ ಒಂದು ಪಿನ್ನನ್ನು ಹಾಕ್ಕೊಳ್ಳಿ. ಆ ಒಂದು ಪಿನ್ನನ್ನು ಹಾಕಿದ ನಂತರ ಅದು ಲಾಗಿನ್ ಆಗುತ್ತೆ. ಇಲ್ಲಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲೇನೇ ನಿಮಗೆ ಸರ್ವಿಸ್ ಅಂತ ಕಾಣ್ತಾ ಇದೆ. ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಮೈ ಆಧಾರ್ ಅಪ್ಡೇಟ್ ಅಂತಿದೆ, ಅಲ್ಲೇ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಏನು ಸರ್ವಿಸ್ಗಳು ಕಾಣ್ತಾ ಇವೆ, ಮೊಬೈಲ್ ನಂಬರ್ ಅಪ್ಡೇಟ್, ಅಡ್ರೆಸ್ ಅಪ್ಡೇಟ್, ನೇಮ್ ಅಪ್ಡೇಟ್ ಮತ್ತು ಇಮೇಲ್ ಐ ಡಿ ಕೂಡ ನೀವು ಅಪ್ಡೇಟ್ ಮಾಡ್ಕೋಬೋದು. ಈ ಒಂದು ಮೊದಲಿಗೆ ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡೋದಂತ ಹೇಗಂತ ನೋಡೋಣ. ಈ ಒಂದು ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಬೇಕಾದ್ರೆ ನಿಮಗೆ ಪ್ರೊಸೆಸಿಂಗ್ ಫೀ ಎಂದು 75 ರೂಪಾಯಿ ಇದೆ. ಮತ್ತು ಈ ಒಂದು ಮೊಬೈಲ್ ನಂಬರ್ ಅಪ್ಡೇಟ್ ಆಗಬೇಕಾದ್ರೆ ನಿಮಗೆ 30 ದಿನಗಳ ಕಾಲ ಟೈಮನ್ನು ಹಿಡಿಯುತ್ತೆ. ಮತ್ತು ಅದು ಸ್ಟೆಪ್ಗಳೇನಿವೆ ಅಂದರೆ, ನೀವು ಮೊದಲಿಗೆ ನಿಮ್ಮ ಹೊಸ ಫೋನ್ ನಂಬರನ್ನು ಹಾಕ್ಕೊಳ್ಬೇಕು. ಫೋನ್ ನಂಬರನ್ನ ಹಾಕ್ಕೊಂಡ್ಬಿಟ್ಟು ಮತ್ತು ನಿಮ್ಮ ಫೇಸ್ ಅಥೆಂಟಿಕೇಷನ್ ಕೂಡ ಇಲ್ಲಿ ಕೇಳುತ್ತೆ. ಸೆಕೆಂಡ್ ಫೇಸ್ ಅಥೆಂಟಿಕೇಷನ್ ಕೇಳುತ್ತೆ. ಮತ್ತು ಅದಾದ ನಂತರ ಪೇಮೆಂಟ್ ಆಗುತ್ತೆ. ಪೇಮೆಂಟ್ ಆದ ನಂತರ ನಿಮ್ಮ ಕಂಪ್ಲೀಟ್ ಪ್ರೊಸೆಸಿಂಗ್ ಕಂಪ್ಲೀಟ್ ಆಗುತ್ತೆ. ಮತ್ತು ಸೆಕೆಂಡ್ ಒನ್ ಬಂದುಬಿಟ್ಟು ಈಗ ಅಡ್ರೆಸ್ ಅಪ್ಡೇಟ್ ನೋಡೋಣ. ಇಲ್ಲಿ ಸೆಕೆಂಡ್ ಒನ್ ಏನಿದೆ ಅಡ್ರೆಸ್ ಅಪ್ಡೇಟ್ ಇದೆ. ಈ ಒಂದು ಅಡ್ರೆಸ್ ಅಪ್ಡೇಟ್ ಏನು ಹೇಳ್ತಾ ಇದೆ ಅಂದರೆ, ದಿಸ್ ಫ್ಯೂಚರ್ ಈಸ್ ಕಮಿಂಗ್ ಜೂನ್ ಅಂತ ಹೇಳ್ತಿದೆ. ಇಟ್ ಈಸ್ ಇನ್ ಡೆವಲಪ್ಮೆಂಟ್ ಫೇಸ್ ಅಂತ ಹೇಳ್ತದೆ. ಏನಂದರೆ ಈ ಒಂದು ಅಪ್ಡೇಟನ್ನು ಇನ್ನು ಈ ಫ್ಯೂಚರನ್ನು ಬರುವ ದಿನಗಳಲ್ಲಿ ತರುವಂಥವರಿದ್ದಾರೆ. ಮತ್ತು ಆ ಒಂದು ಫ್ಯೂಚರ್ ಬಂದ ನಂತರ ನಾನು ನಿಮಗೆ ಹೊಸದಾಗಿ ವಿಡಿಯೋ ಮಾಡಿ ಅದರ ಬಗ್ಗೆ ಕೂಡ ನಾನು ಹೇಳ್ತಾ ಇದ್ದೀನಿ. ಇವಾಗ ಸದ್ಯಕ್ಕೆ ಫೋನ್ ನಂಬರ್ ಅಪ್ಡೇಟ್ ಮಾಡಲು ಸ್ಟಾರ್ಟ್ ಇದೆ. ಮತ್ತು ಇನ್ನು ನೇಮ್ ಅಪ್ಡೇಟ್, ಇಮೇಲ್ ಅಪ್ಡೇಟ್ ಏನಿದೆ ಅದನ್ನು ಮುಂಬರುವಂಥ ದಿನಗಳಲ್ಲಿ ತರಲಿದ್ದಾರೆ. ಮತ್ತು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಡಿಜಿಟಲ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಧನ್ಯವಾದಗಳು.